ಇನ್ನೊಂದು ಬಿಗ್ ಬಾಸ್ ಅಲ್ಲಿ ದರ್ಶನ್ ಸಾಂಗ್ ಹಾಕಲ್ಲ ಅಂತ ಒಂದು ಮಾತಿದೆ. ಅದು ನಿಮಗೆ ಅನಿಸುತ್ತೆ ಯಾವ ಥರ ದರ್ಶನ್ ಸಾಂಗ್ ಹಾಕಿದಾರಾ? ಸರ್ ಹಾಕಿದ್ದಾರೆ ಅನಿಸುತ್ತೆ. ನಾನಂತರೂ ಕೇಳಿಲ್ಲ ಸರ್. ನಾನು ತಿಳುವಳಿಕೆ ಈಗ 12ನೇ ಸೀಸನ್ ಇದು. ನಾನು ಕೇಳಿಲ್ಲ ಸರ್. ಅಷ್ಟಾದರೂ ಒಂದು ಮಾತು ಹೇಳ್ಬೇಕಂದ್ರೆ ಹಾಕಿಲ್ಲ, ನಾನು ಕೇಳಿನೂ ಇಲ್ಲ. ಅದು ಹಾಕಲಿ ಬಿಡಲಿ ಸರ್, ನಮ್ಗೆ ಅದು ಅಲ್ಲ. ಇಂಟೆನ್ಷನಲಿ ಬಿಗ್ ಬಾಸ್ ಅಲ್ಲಿ ಆಗ್ತಾ ಇಲ್ವಾ ಡಿ ಬಾಸ್ ದರ್ಶನ್ ಹಾಡುಗಳು? ಹಾಂ, ಇಂಟೆನ್ಷನಲಿ ಅಂತ ಹೇಳಕ್ಕೆ ವೈರಲ್ ಆಗ್ತಿದೆ, ವೈರಲ್ ಟ್ರೆಂಡಿಂಗ್ ಆಗ್ತಿದೆ ಡಿ ಬಾಸ್. ಅಲ್ಲ ಸರ್, ಇದು ಬಿಗ್ ಬಾಸ್ ಬರೋದು ಯಾವ ಚಾನಲ್ ಸರ್? ಕಲರ್ಸ್ ಕನ್ನಡ ಅಲ್ವಾ ಸರ್? ಕಲರ್ಸ್ ಕನ್ನಡದಲ್ಲಿ ಸಿನಿಮಾನೇ ಹಾಕ್ತಾರಂತೆ ಡಿ ಬಾಸ್ದು. ಮಂಡ್ಯ ಅವು ತುಂಬ ಸಿನಿಮಾಗಳು ಹಾಕ್ತಾರೆ. ಬಟ್ ಸಾಂಗ್ ಯಾಕೆ ಹಾಕ್ತಿಲ್ಲ ಅಂತಂದು ಏನಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ನಮಗೆ. ಈಗ ನಾವೇನಾರು ಹೇಳಿದರೆ ಫ್ಯಾನ್ಸ್ ವಾರು ಹಂಗೆ ಹಿಂಗೆ ಅಂತಾರೆ. ಬಟ್ ಏನು ಹೇಳ್ಬೇಕಂದ್ರೆ ಅದು ತುಂಬ ಫ್ಯಾನ್ಸ್ಗಳು ಮನಸ್ಸಲ್ಲಿರುವಂಥ ಒಂದು ರೋದನೆ ಅಂದರೆ ಅದೊಂದೇ ಅನ್ನಿಸ್ತದೆ. ಕನ್ಫ್ಯೂಷನ್ ಉಳ್ಕೊಂಡಿರೋದು ಅಂದರೆ ಅದೊಂದೇ ಅನ್ನಿಸ್ತದೆ ನನಗೆ. ಯಾಕಂದರೆ ನಾನು ಬಿಗ್ ಬಾಸ್ ನೋಡೋವಂಥದ್ದು ಈಗ ರೀಸೆಂಟ್ಲಿ ಒಂದು 2 ಸೀಸನಿಂದ ನೋಡ್ತಾ ಇದ್ದೀನಿ. ನಾನೇನು ಫಸ್ಟಿಂದ ನೋಡಿಲ್ಲ. 2 ಸೀಸನ್ ಅಂದರೆ ನಮ್ಮ ಹನುಮಂತ ಇದ್ದಿದ್ದು ಒಂದು ಸೀಸನ್ನು, ಇದೊಂದು 11 ಮತ್ತು 12 ನೋಡ್ತಾ ಇರೋದು. ನಾನು ಅವಾಗಿಂದನೂ ನೋಡ್ತಾ ಇದ್ದೀನಿ. ಬಿಗ್ ಬಾಸ್ ಸಾಂಗ್ ಅಂತೂ ನಮ್ಮ ಡಿ ಬಾಸ್ ಸಾಂಗ್ ಅಂತೂ ಒಂದು ಬಂದಿಲ್ಲ. ಯಾಕಂತ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ಕೇಳ್ತೀನಿ ಅಷ್ಟೇ ಸರ್ ನಾನು. ಯಾಕಂದರೆ ಇಂಟೆನ್ಷನಲಿ ಹಾಕಲ್ಲ ಅನ್ನಿಸ್ತಾಯಿದೆ ಸರ್. ಮೈಂಡ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಅವ್ರದ್ದೊಬ್ರದ್ದು ಸಾಂಗ್ ಬಿಟ್ಟು ಎಲ್ಲರದ್ದು ಹಾಕಬೇಕು ಅಂತ. ಈ ವಿಷಯ ಒಂದು ತುಂಬ ಸೀಸನ್ಗಳಿಂದ ಕೇಳಿ ಬರ್ತಾ ಇದೆ. ಹೌದು ಸರ್, ತುಂಬ ಸೀಸನ್ಗಳಿಂದ ಹಾಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೌದು ಸರ್. ಯಾಕೆ ಇರ್ಬೋದು ಅನಿಸ್ತದೆ? ಏನಾದ್ರು ರೀಸನ್ ಗೊತ್ತಿದೆ ನಿಮಗೆ ಸರ್? ಈಗ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಈಗ ಸುದೀಪ್ ಸರ್ಗೆ ಅವ್ರಿಗೆ ಜಗಳ ಆಗಿದೆ. ಅವರು ಒಂದು ಮಾಡೋಕ್ಕೆ ನೋಡಬೇಕು ಹೊರತು ಸರ್, ಇಲ್ಲಿ ಹೊರಗಿನ ಫ್ಯಾನ್ಸ್ಗಳು ಏನು ಮಾಡ್ತಾಯಿದ್ದಾರೆ, ಒಂದಿಷ್ಟು ಜನ ಇದ್ದಾರೆ, ಅವ್ರುಗಳು ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಸರ್. ಅವಾಗಲೂ ಗಿಲ್ಲಿ ಮೊನ್ನೆನೇ ಒಂದು ಸಾಂಗ್ ಆಡಿದ್ರು, ಮತ್ತು ಅವ್ರು ಡೈಲಾಗ್ ಎಲ್ಲ ಹೊಡಿತಿರ್ತಾರೆ ಬಿಗ್ ಬಾಸ್ ಒಳಗಡೆ. ಹೌದು ಸರ್. ಅವ್ರದ್ದು ಮತ್ತೆ ಅವ್ರ ಮನೇಲಿ ಹೋಮ್ ಟೂರ್ ಮಾಡಿದಾಗ ಅವ್ರ ಮನೇಲಿ ದರ್ಶನ್ ಫೋಟೋ ಸಹ ಇಟ್ಕೊಂಡಿದ್ದಾರೆ. ಹೇಗೆ ಸರ್? ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಡಿ ಬಾಸ್ ಅವ್ರ ಅಭಿಮಾನಿ ಅಂದಮೇಲೆ ಅವ್ರ ಮನೇಲಿ ಅವ್ರು ಫೋಟೋ ಹಾಕ್ಕೊಂಡು ಇದ್ದಾರೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಸರ್? ತುಂಬ ಇಷ್ಟ ಆಗ್ತದೆ. ಅದ್ರ ಪ್ರಕಾರ ನಾವು ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಡಿ ಬಾಸ್ ಅಂತ ಹೇಳ್ತಾ ಇಲ್ಲ, ಡಿ ಬಾಸ್ ಅಭಿಮಾನಿಯವರು ಅಂತಲೇ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಿದ್ದೀನಿ. ಅವರು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಆಮೇಲೆ ಅವ್ರಿಗೆ ಬೇಕಂತ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಸರ್ ಬಿಗ್ ಬಾಸಲ್ಲಿ. ಆಮೇಲೆ ಅವರಂಥ ಟ್ಯಾಲೆಂಟ್ ಯಾರ ಕಡೆಯೂ ಇಲ್ಲ. ಬಟ್ ಅವ್ರು ಯಾರೋ ವೈಟ್ ಕಾರ್ಡ್ ಎಂಟ್ರಿ ಇಲ್ಲ, ಅವ್ರು ಮೇಡಮ್ ಹೆಸರು ನಂಗೆ ಗೊತ್ತಿಲ್ಲ ನೋಡು. ಅವ್ರು ಬಂದು ಮೊನ್ನೆ ಅಭಿಯವ್ರೊಂದು ಅಭಿಯವ್ರಿಗೆ ಕ್ವಶನ್ ಕೇಳ್ತಾ ಅಭಿಯವ್ರು ರಿಷಾ ಗೌಡ ಅವರು ರಿಷಾ ಗೌಡ ಅವ್ರಿಗೆ ಅಭಿಯವರು ಕ್ವಶನ್ ಕೇಳ್ತಾಯಿದ್ರು, ಯಾರ್ಯಾರನ್ನ ಯಾವ ಕ್ಯಾರೆಕ್ಟ್ರಿಗೆ ಹೋಲಿಸ್ತೀರಾ ಅಂತ. ಗಿಲ್ಲಿ ಅವ್ರ ಬಗ್ಗೆ ಕೇಳಿದಾಗ ಗಿಲ್ಲಿ ಅವ್ರಿಗೆ ಅವರು ಒಂದು ಕ್ಯಾರೆಕ್ಟರ್ ಹೋಲಿಸ್ತಾರೆ, ಪ್ರಳಯ ಅಂತಕ ಅಂತ. ಅದಕ್ಕೆ ಕರೆಕ್ಟಾಗಿದೆ ಸರ್. ಆ ಮನೆಯಲ್ಲಿ ಅವ್ರಗಳಿಗೋಸ್ಕರ ಪ್ರಳಯಾಂತಕನಾಗಿ ಜೀವನ ಮಾಡ್ತಾಯಿದ್ದಾನೆ ಗಿಲ್ಲಿ.